ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಡೈಲಿ ಲಾಗ್ನ ಹಾಕ್ತಾ ಇರ್ತೀನಿ. ಸೊ ಎಲ್ರಿಗೂ ಕೆಲವ್ರಿಗೂ ಗೊತ್ತಿರಲ್ಲ ಹೊಸೊಬ್ಬರಿಗೆ. ಸೊ ಅಂಥವರಿಗೆ ನನ್ನ ಒಂದು ಸಣ್ಣ ಪರಿಚಯ. ನಾನು ಬ್ಯಾಂಗ್ಳೂರಲ್ಲಿರೋ ಅಂಥದ್ದು. ಸೊ ನಾನು ಬಂದು ಡೈಲಿ ಲಾಗ್ಸು ಮತ್ತು ನನ್ನ ಒಂದು ಕ್ರಿಯೇಟಿವಿಟೀಸು ಆ ಥರದ್ದೆಲ್ಲ ಕೆಲವೊಂದು ಲಾಗ್ಸ್ನೆಲ್ಲ ನಾನು ಹಾಕ್ತಾ ಇರ್ತೀನಿ. ಸೊ ಸ್ವಲ್ಪ ಅದ್ರ ಜೊತೆಗೆ ಕುಕ್ಕಿಂಗ್ಸ್ದು ಸಹ ನಾನು ವಿಡಿಯೋನೂ ಸಹ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತು ಸ್ಯಾರಿ ಕುಚ್ಚು ಹಾಕೋದಾಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಯಾರೆಲ್ಲ ಹೊಸಬ್ರು ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತು ಬಂದು ವೆಡ್ನೆಸ್ಡೇ ಲಾಗ್ ಆಗಿರುತ್ತೆ. ಸೊ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಮಿಕ್ಕಿರ್ತಕ್ಕಂಥ ದೋಸೆ ಹಿಟ್ಟಿಗೆ ಪೊಡ್ಡು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸೊ ಪೊಡ್ಡುಗೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅಂದರೆ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುರ್ಕೊಂಡಿರ್ತಕ್ಕಂಥ ಕ್ಯಾರೆಟು. ಸೊ ಇಷ್ಟನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ದೋಸೆ ಹಿಟ್ಟು ಆ ಥರ ಎಲ್ಲ ಇತ್ತು ಅಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಬ್ರೇಕ್ಫಾಸ್ಟ್ ಮುಗ್ದೇ ಹೋಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ದೋಸೆ ಇತ್ತು ಅಂತ ಹೇಳಿ ಅದಕ್ಕೆ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಆಲ್ರೆಡಿ ನಾನು ದೋಸೆ ಹಿಟ್ಟಿಗೆ ಉಪ್ಪು ಹಾಕೊಂಡ್ಬಿಟ್ಟಿರ್ತೀನಿ, ಹಾಗಾಗಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಕಡಲೆ ಬೀಜ, ಕಡಲೆಬೇಳೆ ಮತ್ತು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ. ಸೊ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಸೊ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡ್ರೆ ಸೊ ಚಟ್ನಿ ರೆಡಿ ಆಯಿತು. ಇನ್ನೊಂದು ಕಡೆ ಸೈಡಲ್ಲಿ ನಾನು ಪೊಡ್ಡು ಮಾಡೋದಕ್ಕೆ ಪೊಡ್ಡುದು ತವ ಇಟ್ಕೊಂಡಿದ್ದೀನಿ. ಸೊ ಪೊಡ್ಡುಗೆ ಅಂತಲೇ ಹೇಳಿ ಈ ಥರದೊಂದು ತವ ಸಿಗುತ್ತೆ. ಸೊ ಆ ಒಂದು ತವದಲ್ಲಿ ಮಾಡೋ ಅಂಥದ್ದು. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಮಾಡ್ಕೊಳ್ಳಿ. ಇದಕ್ಕೆ ನೀವೇನಾದ್ರೂ ದೋಸೆ ಹಿಟ್ಟಿಗೆ ಬರೀ ಪ್ಲೈನಾಗೂ ಮಾಡ್ಕೊಳ್ಬೋದು, ಅಥವಾ ಇದಕ್ಕೆ ಎಲ್ಲ ಥರದ ವೆಜಿಟೇಬಲ್ಸ್ನೂ ಸಹ ತುರಿದ್ಬಿಟ್ಟು ಹಾಕ್ಕೊಂಡು ನಂತರನೂ ಮಾಡ್ಕೊಳ್ಬೋದು. ಸೊ ಮಕ್ಳಿಗಂತೂ ತುಂಬ ಹೆಲ್ತಿಯಾಗಿರ್ತಕ್ಕಂಥ ಫುಡ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ಗೆ ಒಂದು ಬ್ರೇಕ್ಫಾಸ್ಟ್ ಕೂಡ ಆಗಿಬಿಡುತ್ತೆ. ಸೊ ನಾನು ಇನ್ನೊಂದು ಕಡೆ ಸೈಡು ರೈಸ್ಗೆ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಹಸ್ಬೆಂಡ್ ಬಾಕ್ಸಿಗೆ ಅಂತ ಹೇಳಿ ರೈಸ್ ಮಾಡ್ಕೊಳ್ತಾ ಇದ್ದೆ. ಇನ್ನೊಂದು ಕಡೆ ಸೈಡು ನೋಡಿ ಈ ಥರ ಪೊಡ್ಡು. ಇದಕ್ಕೆ ಸ್ವಲ್ಪ ಆಯಿಲ್ ಸ್ಟಾರ್ಟಿಂಗು ಅದು ಟರ್ನ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸಿಬಿಟ್ರೆ ಅದು ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ತುಂಬ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಸೀದೋದಂಗೆ ಆಗಿಬಿಡುತ್ತೆ. ಬಟ್ ನಂದು ತುಂಬ ಅರ್ಜೆಂಟ್ ಇತ್ತು, ಹಸ್ಬೆಂಡ್ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಹಾಕಬೇಕಿತ್ತಲ್ಲ. ಸೊ ಹಾಗಾಗಿ ನಾನು ತುಂಬ ಫಾಸ್ಟಾಗಿ ಬೇರೆ ಮಾಡಿಬಿಟ್ಟಿದ್ದೆ. ಚೆನ್ನಾಗಿ ಬರ್ದಾ? ನಾಳೆ ಯಾವುದು? ಸೈನ್ಸಾ? ಮ್ಯಾಚ್ ದ ಫಾಲೋಯಿಂಗ್ ಎಲ್ಲ ಬರ್ದಾ? ಫಿಲ್ ಇನ್ ದ ಬ್ಲಾಂಕ್ಸು. ಡೈರಿ ಕಿಟಕಿಲೇ ಮಾತಾಡ್ತೀರಾ? ಆಹಾ, ನಾನು ಯಾರಿಗೋ ಬಾಯ್ ಹೇಳ್ತಾನೆ ಅಂದ್ಕೊಂಡೆ. ಹೌದಾ? ಏನು? ಯಾರು? ಪುನರ್ವಿಗೆ ರಜಾ ಕಣೋ. ಎಕ್ಸಾಮ್ ಮುಗ್ದೋಯ್ತಾ ಕೇಳು. ಸೊ ಮಗ ಸ್ಕೂಲಿಂದ ಬರೋಕ್ಕಿಂತ ಮುಂಚೆ ನಾನು ವಿಡಿಯೋ ಎಲ್ಲ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಶಾಪಿಗೆ ಬೇಗ ಹೋಗಿದ್ದೆ. ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ. ಮಗ ಸ್ಕೂಲಿಂದ ಬರೋ ಹೊತ್ತಿಗೆ ಕೆಲಸ ಸ್ವಲ್ಪ 3/4% ಮುಗಿದಿತ್ತು. ಇನ್ನೊಂದು 1/4% ಮನೆಗೆ ತಂದು ಮಾಡ್ಕೊಳ್ಳೋದು ಬ್ಯುಸಿಲಿ ವಿಡಿಯೋದೆಲ್ಲ ಮಾಡೋದಕ್ಕಾಗಲಿಲ್ಲ. ನಾನು ಬರೋ ಟೈಮಿಗೆ ಒಂದು ಪಾರ್ಸಲ್ ಬಂದಿತ್ತು. ಸೊ ಏನು ಪಾರ್ಸಲು ಅಂದರೆ ಒಂದು ಸ್ಯಾರಿ ಆರ್ಡ್ರ್ ಮಾಡಿದ್ದೆ. ಯೂಶ್ವಲಿ ನಾನೇ ಸ್ಯಾರಿ ಎಲ್ಲ ಸೇಲ್ ಮಾಡ್ತಿರ್ತೀನಿ, ಬಟ್ ಆದರೂ ನನಗೆ ನೋಡಿದ ತಕ್ಷಣ ನಂಗೆ ಬೇಕು ಅಂದರೆ ಇಮಿಡಿಯೇಟ್ಲಿ ಆರ್ಡ್ರ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಸೊ ಇಲ್ಲಿ ಈ ಕಲರ್ ಒಂದು ಕಾಂಬಿನೇಷನಲ್ಲಿ ಬ್ಲೌಸು ಮತ್ತು ಈ ಒಂದು ಬ್ಲೂ ಕಲರ್ ಕ್ರೇಪ್ ಮೆಟೀರಿಯಲಲ್ಲಿ. ಸೊ ತುಂಬ ಕಲರ್ ಚೆನ್ನಾಗಿತ್ತು ಮತ್ತು ತುಂಬ ಇಷ್ಟ ಆಯಿತು. ಇದರೊಳಗೆ ಮೈಸೂರು ಸಿಲ್ಕ್ ತೊಗೊಳ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಮೈಸೂರು ಸಿಲ್ಕ್ಗೂ ಮತ್ತು ಇದಕ್ಕೂ ಸೇಮ್ ಒಂದೇ ಥರನೇ ಕ್ವಾಲಿಟಿ, ಬೇರೆ ಏನೂ ಚೇಂಜ್ ಇರಲಿಲ್ಲ. ಸೊ ಕೆಲವೊಂದು ಟೈಮು ನಾನು ಕ್ವಾಲಿಟಿ ವೈಸು ನೋಡಿದಾಗ ಅಂದ್ಕೋತೀನಿ ಏನಾದ್ರು ಡಿಫ್ರೆನ್ಸ್ ಬಂದಿರುತ್ತಾ ಅಂತ. ಸೊ ನಾನು ಯೂಶ್ವಲಿ ನನಗೆ ಕ್ವಾಲಿಟಿ ವೈಸ್ ಎಲ್ಲ ಸ್ವಲ್ಪ ಚೆನ್ನಾಗೇ ಗೊತ್ತು, ಯಾವ ಕ್ವಾಲಿಟಿಲಿ ಚೆನ್ನಾಗಿರುತ್ತೆ ಏನು ಅಂತ ನೋಡಿಬಿಟ್ಟೆ ನಾನು ಬುಕ್ ಮಾಡಿಬಿಟ್ಟಿರ್ತೀನಿ. ಸೊ ಈ ಒಂದು ಸ್ಯಾರಿನ ನೋಡೋಣ ಆ್ಯನಿವರ್ಸರಿಗೆ ಅಂತ ಹೇಳಿ ತೆಗೆದುಕೊಂಡೆ. ಸೊ ತುಂಬ ಚೆನ್ನಾಗಿತ್ತು ಈ ಒಂದು ಸ್ಯಾರಿ. ಬ್ಲೂ ಕಲರು, ರಾಯಲ್ ಬ್ಲೂ ಕಲರು, ಮತ್ತು ಇದಕ್ಕೆ ವೈಟ್ ಬ್ಲೌಸು ವರ್ಕ್ ಇರೋವಂಥ ಬ್ಲೌಸ್ನ ಸಹ ಕೊಟ್ಟಿದ್ದರು. ಇದ್ರ ಬಂದು
ಪ್ರೈಸೆಲ್ಲ ಏನು ಹೇಳೋದಕ್ಕೆ ಹೋಗೋದಿಲ್ಲ, ಸಾರಿ. ಸೊ ಇದನ್ನು ನಾನು ಬೇರೆ ಒಂದು ಇದರಿಂದ ತರಿಸ್ಕೊಂಡಿರ್ತಕ್ಕಂಥದ್ದು ಆನ್ಲೈನಲ್ಲಿ. ಸೊ ತುಂಬ ಚೆನ್ನಾಗೂ ಕೂಡ ಇತ್ತು. ಸೊ ನೋಡ್ತಿದ್ದೀರಲ್ಲ, ರಾಯಲ್ ಬ್ಲೂ ಕಲರು, ಈ ಒಂದು ಕಾಂಬಿನೇಷನ್ಗೆ ವೈಟ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ವಿತ್ ಅದ್ರ ಜೊತೆ ಸ್ಯಾರಿ ಜೊತೆಗೂ ಸಹ ಒಂದು ಬ್ಲೌಸ್ ಇದೆ. ಬಟ್ ಅದಕ್ಕೆ ಕಾಂಬಿನೇಷನ್ ಆಗಿ ಕಾಂಟ್ರಾಸ್ಟ್ ಆಗಿ ಈ ಒಂದು ಬ್ಲೌಸ್ನ ಕೊಟ್ಟಿದ್ರು. ಸೊ ಬ್ಲೌಸ್ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನನಗಂತೂ ಸ್ಯಾರಿ ಅಂದರೆ ತುಂಬಾ ಇಷ್ಟ. ಸೊ ತುಂಬ ಕಲೆಕ್ಷನ್ಸ್ ಮಾಡ್ತಿರ್ತೀನಿ. ತುಂಬ ಜಾಸ್ತಿ ಬಜೆಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ 1500 ಆ ಪ್ರೈಸಲ್ಲೇ ನೋಡಿಬಿಟ್ಟು ತೆಗೆದುಕೊಂಡ್ಬಿಟ್ಟಿರ್ತೀನಿ. ಸೊ ಸ್ಯಾರಿ ಎಲ್ಲ ಮಾರೋದ್ರಿಂದ ಸ್ವಲ್ಪ ಸ್ಯಾರಿದು ರೇಟ್ ಎಲ್ಲ ನನಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಏನಾದರೂ ಬಜೆಟ್ ಫ್ರೆಂಡ್ಲಿ ಆಗಿತ್ತು ಅಂದರೆ ತಿಂಗಳಿಗೆ 1 ಅಥವಾ 2 ಸ್ಯಾರಿ ಅಂತೂ ಪರ್ಚೇಸ್ ಮಾಡ್ತೀನಿ. ಸೊ ಇಲ್ಲಿ ಬಂದು ಕೂತ್ಕೊಂಡು ಸ್ಯಾರಿ ಕುಚ್ಚು ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೆ. ಮಗ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದ. ನಾನಿಲ್ಲಿ ಒಂದು ಕಡೆ ಸೈಡು ಶಾಪಲ್ಲಿ ಅರ್ಧ ಕೆಲಸ ಮಾಡ್ಕೊಂಬಂದಿದ್ದೆ. ಸೊ ಇವತ್ತು ಅರ್ಜೆಂಟಾಗಿ ಒಂದು ಸ್ಯಾರಿ ಕುಚ್ಚು ಕೊಡಬೇಕಿತ್ತು. ಸೊ ನೋಡಿ, ಈ ಥರ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿದೆ. ಸೊ ತುಂಬ ಬ್ಯೂಟಿಫುಲ್ ಆಗಿತ್ತು. ಒಂದು ಬ್ರೈಡಲ್ ಸ್ಯಾರಿ ಆಗಿರೋದ್ರಿಂದ ಆ ಒಂದು ಬ್ರೈಡಲ್ ಸ್ಯಾರಿಗೆ ಈ ಥರ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಈ ಥರ ಒಂದು ಡಬಲ್ ಸ್ಟೆಪ್ ಹಾಕಿ ಸ್ಯಾರಿ ಕುಚ್ಚು ಹಾಕಿದ್ದೆ. ಸೊ ಒಂದೊಂದು ಟೈಮು ವೀಡಿಯೋ ಮಾಡಿ ಎಡಿಟ್ ಮಾಡೋದಕ್ಕೂ ಸಹ ಟೈಮ್ ಇರೋದಿಲ್ಲ, ಹಾಗಾಗಿಬಿಟ್ಟಿರುತ್ತೆ. ಇಷ್ಟೇನಾ ನನಗೆ? ನಂತರ ಶಾಪ್ಗೆ ಹೋಗಿ ಆ ಒಂದು ಸ್ಯಾರಿನ ಕೊಟ್ಟು ಕಸ್ಟಮರ್ಗೆ ಬರೋ ಟೈಮ್ಗೆ ಸುಮಾರು ಒಂದು 7:30 ಆಗಿತ್ತು. ಸೊ ಅಡುಗೆ ಮಾಡೋ ಟೈಮು ಅಲ್ವಾ. ಸೊ ಹಾಗಾಗಿ ಅಡುಗೆ ಮಾಡೋಣ ಅಂತ ಹೇಳಿ ನುಗ್ಗೆಕಾಯಿ ತೊಗೊಂಡಿದ್ದೆ. ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಮತ್ತು ತೊಗರಿಬೇಳೆ ಹಾಕಿ ಒಂದು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 1 ಕಪ್ಪಷ್ಟು ನಾನು ಒಂದು ಸಣ್ಣದಾಗಿರ್ತಕ್ಕಂಥ ಕಪ್ಪಲ್ಲಿ ತೊಗರಿಬೇಳೆ ಮತ್ತು ಇಲ್ಲಿಂದು 4ರಿಂದ 5 ನುಗ್ಗೆಕಾಯಿ ಮತ್ತು 2 ಆಲೂಗೆಡ್ಡೆನ ಮೇಲ್ಗಡೆ ಇರ್ತಕ್ಕಂಥ ತಿರುಳನ್ನು ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಈ ಒಂದು ಸಾಂಬಾರು ತುಂಬಾ ಇಷ್ಟ. ಸೊ ಮಾರ್ನಿಂಗು ಬ್ರೇಕ್ಫಾಸ್ಟಿಗೂ ಸಹ ನಾವು ಬೇಕಿದ್ರೆ ಈ ಸಾಂಬಾರು ಇದ್ದರೆ ತಿನ್ಕೊಳ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರು. ತೊಗರಿಬೇಳೆ ಹಾಕಿ ಮಾಡಿರ್ತೀವಲ್ವ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು, ನಂತರ 2 ಟೊಮೆಟೊ, ಇದಕ್ಕೆ 2 ಗ್ಲಾಸ್ನಿಂದ 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಇದನ್ನು 1 ವಿಷಲ್ನ ಕೂಗಿಸ್ಕೊಳ್ಬೇಕಾಗುತ್ತೆ. ಸೊ ತುಂಬ ಜಾಸ್ತಿ ವಿಷಲ್ ಕೂಗಿಸ್ಕೊಳ್ಬಾರ್ದು, ಜಸ್ಟ್ 1 ವಿಷಲ್ ಬಂತು ಅನ್ನೋ ಟೈಮಿಗೆ ಒಂದು ಗ್ಯಾಸ್ ಸ್ಟವ್ನ ಆಫ್ ಮಾಡಿದರೆ ಸಾಕು. ಸೊ ಜಾಸ್ತಿ ಕೂಗಿಸ್ಕೊಂಬಿಟ್ರೆ ಎಲ್ಲ ನುಗ್ಗೆಕಾಯಿ ಎಲ್ಲ ತುಂಬ ಬೆಂದೋಗಿಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿ ಇರೋದಿಲ್ಲ. ಸ್ವಲ್ಪ ನುಗ್ಗೆಕಾಯಿ 1 ವಿಷಲ್ಲು ಬರೋ ಟೈಮಿಗೆ ನೀವು ಆಫ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಬೇಡ ಅಂತಂದರೆ, ಏಕೆಂದರೆ ಬೇಳೆ ಸಾಂಬಾರಲ್ವ, ಸ್ವಲ್ಪ ಅರಿಶಿನ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅರಿಶಿನ ಹಾಕ್ಕೊಂಡೆ. ಸೊ ನಾನು ಮಾಡೋದು ಇದೇ ರೀತಿಯಲ್ಲೇ. ಸೊ ನಾನು ಯಾವುದೇ ರೀತಿ ಬೇರೆಯವರೆಲ್ಲ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಥರನೇ ಮಾಡೋ ಅಂಥದ್ದು. ಇದಕ್ಕೆ ನಾನು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಳ್ಬೇಕು. ನಂತರ ಕರಿಬೇವಿನ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ತೆಂಗಿನಕಾಯಿ, ಸಾಂಬಾರು ಪೌಡರು. ಸೊ 2 ಈರುಳ್ಳಿ ಕಟ್ ಮಾಡ್ಕೊಂಡ್ಮೇಲೆ 1 ಬೆಳ್ಳುಳ್ಳಿನ ನಾನು ಈ ಥರ ಸಣ್ಣದಾಗಿ ಅಂದರೆ ಜಜ್ಜಿಬಿಟ್ಟು ಹಾಕ್ಕೊಳ್ಬೇಕು. ಸೊ ಯಾವುದೇ ರೀತಿ ಪೇಸ್ಟೆಲ್ಲ ಮಾಡಿ ಹಾಕ್ಕೊಳ್ಳೋದಿಲ್ಲ, ಜಸ್ಟ್ ಅದನ್ನು ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಸಾಕು. ನಂತರ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ. ನಾನು ಯೂಶ್ವಲಿ ತೆಂಗಿನಕಾಯಿ ಜಾಸ್ತಿ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ, ತುಂಬಾ ರೇರು ಯೂಸ್ ಮಾಡೋ ಅಂಥದ್ದು. ಬಸ್ಸಾರಿಗೆ ಅದಕ್ಕೂ ಹಾಕಿದ್ರೂ ಸಹ ಸ್ವಲ್ಪ ಜಾಸ್ತಿ ಅಂತ ಏನೂ ಹಾಕೋದೇ ಇಲ್ಲ. ಸೊ ವಿಷಲ್ ಬಿಟ್ಟಿದೆ, ಅದು ವಿಷಲ್ ಬಿಡೋ ಹೊತ್ತಿಗೆ ನಾನು ಟೊಮೆಟೊ ಎಲ್ಲ ಹಾಕಿಟ್ಟಿಟ್ಕೊಂಡಿರ್ತೀನಲ್ಲ, ಅದನ್ನು ಸಹ ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಸೊ ನೀವು ಸಪ್ರೇಟಾಗಿ ಟೊಮೆಟೊನೂ ಸಹ ಬೇಯಿಸ್ಕೊಳ್ಬೋದು, ತೊಂದರೆ ಇಲ್ಲ. ನಾನು ಒಂದೇ ಸರಿ ಬೇಳೆ ಬೇಯೋ ಟೈಮಲ್ಲಿ ಒಂದು ಟೊಮೆಟೊನೂ ಸಹ ಹಾಕ್ಕೊಂಡು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಈರುಳ್ಳಿ. ಸೊ ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ಬರೋದಕ್ಕೆ ಅಂತ ಹೇಳಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹುಣಸೆಹಣ್ಣು. ಸೊ ಇಷ್ಟನ್ನು ಹಾಕಿ ನಾನು ರುಬ್ಕೊಳ್ತೀನಿ. ಸೊ ನಂತರ ಇನ್ನೊಂದು ಕಡೆ ಸೈಡು ಮುದ್ದೆಗೆ ಇಟ್ಕೊಳ್ತಾ ಇದ್ದೆ. ಸೊ ಎಲ್ಲ ಒಂದೇ ಟೈಮು ಒಂದು ಹಾಫ್ ಆನ್ ಅವರ್, ಮುಕ್ಕಾಲು ಅವರಲ್ಲಿ ನನ್ನ ಅಡುಗೆ ಮುಗ್ದೋಗ್ಬಿಡ್ಬೇಕು ಅಂತ ನನ್ನ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ಪ್ರತಿ ಸಾರಿ. ನನಗಂತೂ ಕುಕ್ಕಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ. ನಂಗೆ ಟೈಮ್ ಇತ್ತು ಅಂದರೆ ಎಷ್ಟಾರು ಕುಕ್ಕಿಂಗ್ ಮಾಡ್ತೀನಿ, ಬೇಜಾರಾಗೋದಿಲ್ಲ. ಬಟ್ ಟೈಮ್ ಇಲ್ಲ ಅಂತಂದರೆ ಎಷ್ಟು ಸಿಂಪಲ್ಲಾಗಿ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಕುಕ್ಕಿಂಗ್ ಮಾಡಿಬಿಟ್ಟಿರ್ತೀನಿ. ಸೊ ಇನ್ನೊಂದು ಕಡೆ ಸೈಡು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಸೈಡು ಸಾಸಿವೆ ಮತ್ತು ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು, ನಂತರ ಈರುಳ್ಳಿ, ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡು ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಕೂಗಿಸಿಟ್ಕೊಂಡಿದ್ನಲ್ಲ ಬೇಳೆ ಮತ್ತು ನುಗ್ಗೆಕಾಯಿ. ಸೊ ಆ ಒಂದು ನುಗ್ಗೆಕಾಯಿಗೆ ಮಸಾಲೆನ ನಾನು ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ನಂತರ ಇಲ್ಲಿ ಈರುಳ್ಳಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಗ್ಗರಣೆ ನಾನು ಆಮೇಲೆ ಹಾಕ್ಕೊಳ್ಳೋ ಅಂಥದ್ದು, ಏಕೆಂದರೆ ನೀವು ಬೇರೆ ಪಾತ್ರೆಗಿಂತ ಬೇರೆ ಪಾತ್ರೆಗೆ
ಇದನ್ನ ಚೇಂಜ್ ಮಾಡಿಬಿಟ್ಟು ಸಹ ನೀವು ಅದೇ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಸಪ್ರೇಟಾಗಿ ಏನು ಮಾಡೋದು ಬೇಡ ಅಂತ ಹೇಳಿ ಸಪ್ರೇಟಾಗಿ ಒಂದು ಪ್ಯಾನ್ಗೆ ನಾನು ಒಗ್ಗರಣೆ ಹಾಕಿಬಿಟ್ಟು ನಾನು ಈ ಒಂದು ಸಾಂಬಾರು ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬರಬೇಕಾಗುತ್ತೆ ಅಷ್ಟೇ. ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಏಕೆಂದರೆ ನಾವು ಮಸಾಲೆ ಎಲ್ಲ ಸಾಂಬಾರು ಪೌಡರು ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡಿರ್ತೀವಲ್ವ, ಸೊ ಅದು ಚೆನ್ನಾಗಿ ಬೇಯಬೇಕು. ಹಾಗಾಗಿ ಇದು ಒಂದರಿಂದ 2 ಕುದಿ ಬರೋವರೆಗೂ ನಾವು ಕುದಿಸ್ಕೊಂಡ್ರೆ ಸೊ ಸಾಂಬಾರು ಫೈನಲಿ ರೆಡಿ ಆಯಿತು. ಸೊ ಇನ್ನೊಂದು ಕಡೆ ಸೈಡು ಮೊಟ್ಟೆಗೆ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಮೊಟ್ಟೆ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಜಸ್ಟ್ ಒಂದು ಸಣ್ಣ ಕಪ್ ಕೊಟ್ಟಿರ್ತಾರೆ. ಆ ಒಂದು ಮೊಟ್ಟೆ ಟ್ರೈ ನಾನು ಆಲ್ರೆಡಿ ನನ್ನ ಒಂದು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ. ನಾನು ಯಾವ ಥರ ಇದು ಅನ್ಬಾಕ್ಸಿಂಗ್ ಮಾಡಿದ್ದಾಗಿರ್ಬೋದು ಎಲ್ಲ ತೋರಿಸಿದ್ದೆ. ಸೊ ತುಂಬಾ ಬೇಗನೂ ಕೂಡ ಆಗಿಬಿಡುತ್ತೆ ಈ ಒಂದು ಮೊಟ್ಟೆ ಬಾಯ್ಲಿಂಗು. ನಾವು ಯಾವುದೇ ರೀತಿ ಸಪ್ರೇಟ್ ಪಾತ್ರೆಯಲ್ಲಿ ಇಟ್ಟು ನೀರು ಹಾಕಿಟ್ಟು ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಕಡೆ ಸೈಡು ನಾನು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಪ್ರಿಪೇರ್ ಮಾಡ್ಕೊಳ್ತಿದ್ದೆ ಜೊತೆಯಲ್ಲಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಹಸ್ಬೆಂಡಿಗೆ ಗಂಜಿ ಬೇಕು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಗಂಜಿ ಮಾಡೋಣ ಅಂತ ಹೇಳಿ ಆ ಒಂದು ಮಡಿಕೆ ಪಾತ್ರೆಗೆ ಸ್ವಲ್ಪ ನೀರು, ಉಪ್ಪು, ಮೆಣಸಿನ ಪೌಡರು ಮತ್ತು ಜೀರಾ ಪೌಡರು ಸೊ ಇಷ್ಟನ್ನು ಹಾಕಿ ಇಟ್ಕೊಂಡಿದ್ರೆ ಲಾಸ್ಟು ಊಟ ಆದಮೇಲೆ ಆ ಒಂದು ಗಂಜಿ ಎಲ್ಲ ಮಾಡಿಟ್ಬಿಟ್ಟು ಮಲ್ಕೊಂಡ್ರೆ ಮಾರ್ನಿಂಗಿಗೆ ಅದು ತಣ್ಣಗಾಗಿರುತ್ತೆ. ಸೊ ಗಂಜಿ ಮಾಡಿ ಕೊಡೋದಕ್ಕೆ ಸಹ ಚೆನ್ನಾಗಿರುತ್ತೆ. ಸೊ ನೋಡಿ ಫೈನಲಿ ಸಾಂಬಾರು ಕುದೀತಾ ಇದೆ. ಕುದ್ದಾದಮೇಲೆ ಇದಕ್ಕೆ ನಾನು ಬಿಸಿಯಾಗಿ ಮುದ್ದೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಪಕ್ಕದಲ್ಲೇ ಇನ್ನೊಂದು 4 ಒಲೆ ಸ್ಟವ್ ಇರೋದ್ರಿಂದ ಬೇಗ ಕೂಡ ಆಗಿಬಿಡುತ್ತೆ. ಏನು ಮಾಡ್ರ ಏನಿದು ಏನು ಹಾಕಿದ್ದೀನಿ ನೋಡು. ಏನು ಹಾಕಿದ್ದೀರಾ? ಟೊಮೊಟೊ, ಕ್ಯಾರೆಟು, ಇನ್ನೂ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ. ಖಾರ ಎಲ್ಲ ನಿಂಬೆಹಣ್ಣು ಹಾಕಿದ್ದೀನಿ. ಈಗ ಉಪ್ಪು ಖಾರ ಹಾಕಬೇಕು. ಖಾರಕ್ಕೇನು ಹಸಿಮೆಣಸಿನ್ಕಾಯ? ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಹಾಕ್ತೀನಿ, ಇಲ್ಲ ಖಾರ ಪುಡಿ ಹಾಕಿದ್ರೆ ಹಾಕಲ್ಲ. ಯಾವ್ದಾರು ಹಾಕಿ ನಿಮ್ಮ ಇಷ್ಟ. ಆಮೇಲೆ ಇನ್ನೊಂದೇನು ಹಾಕ್ಬೋದು? ಏನು ಚೋಚೋ ಹಾಕಿ ಮಿಕ್ಸ್ ಮಾಡೋದಾ? ಏನು ಚೋಚೋ? ಅದೈತಲ್ಲ ಚಿಕ್ಕದು ಸೇವು ಮಿಕ್ಸ್ ಮಾಡ್ಬೋದಾ? ಹೊಸ ರೆಸಿಪಿ ಅಷ್ಟೇ ಸಾಕು. ಬಟ್ ಮಿಕ್ಸ್ ಮಾಡಿದ್ರೆ ಮಾಡ್ಬೋದು. ಬೇಡ ಸಾಕು. ಹಾಕು ಸಾಲ್ಟ್ ಮಿಕ್ಸ್ ಮಾಡು. ಹೊಸ ರೆಸಿಪಿ ಕಂಡಿದ್ದೀರ? ನಾನು ಮಾಡಿದ್ನಲ್ಲ ಮೊಸರು ಹಾಕೊಂಡು ತಿನ್ನೋದು ಅದು ಸಾಕಾ? ಆಮೇಲೆ ಕ್ಲೀನ್ ಮಾಡ್ಬೇಕಾದ್ರೆ ಬನ್ನಿ ಎಲ್ಲ ಕ್ಲೀನ್ ಮಾಡಿ. ಇದು ಒಂದು ತಾನೆ ಮಿಕ್ಸ್ ಮಾಡಿದಾ? ಆಮೇಲೆ ಮಾಡೋಣ ಬಿಡು. ಊಟ ಮಾಡ್ಬೇಕಾರೆ ಉಪ್ಪು ಹಾಕ್ಬಿಟ್ಟು ನಾವು ನೀರು ಹಾಕ್ಬಿಡ್ತಿದೆ. ಒಂದೇ ಸರಿ ಮಿಕ್ಸ್ ಮಾಡೋಣ. ಹಾಕ್ಬಿಟ್ಟೆ ಅಂದ್ರೆ ಹಂಗೆ ತಿನ್ಕೊಳ್ಳಿ. ಚೆನ್ನಾಯ್ತಾ? ಸೂಪರಾ? ಒಂಚೂರು ಮೆಣಸಿನ ಪುಡಿ ಹಾಕದ, ಖಾರ ಪುಡಿ ಹಾಕದ? ಮೆಣಸಿನ ಪುಡಿ ಹಾಕಿ, ಪೆಪ್ಪರ್ ಹಾಕಿದ್ರೆ ಚೆನ್ನಾಗಿರ್ತದೆ. ಏನೇನೋ ರೆಸಿಪಿ ಮಾಡ್ತಾ ಇರ್ತಾರೆ. ನನ್ನ ಜೊತೆ ಸೇರ್ಕೊಂಡು ಇವರು ಕಲ್ತ್ಕೊಂಡ್ಬಿಟ್ಟವ್ರೆ. ಮಾಡ್ಕೊಡೋಲ್ಲ. ಓ ಪಾಪ ಇವ್ರು ಊಟನೇ ಮಾಡಲ್ಲ. ಊಟನೂ ಅದು ಮಾಡ್ಕೊಡ್ಬೇಕು ಅಸಲೇನಮ್ಮ. ಆಗ್ಲಿ ನಾನು ಏನು ಮಾಡ ಡೈಲಿ ಒಂದೊಂದು ವೆರೈಟಿ ಇದ್ದೇ ಇರುತ್ತಲ್ಲ. ಇರುತ್ತೆ. ಮತ್ತೆ ವೆರೈಟಿ ಇಲ್ಲ ಅಂದ್ರೆ ಅದೊಂಥರ ಡೈಲಿ ಮೊಟ್ಟೆ ಅಂತೆ, ಪಲ್ಯ ಅಂತೆ, ಸ್ವೀಟ್ ಅಂತೆ ಎಲ್ಲ ಮಾಡ್ತಾ ತಿಂತಾನೆ. ಕಂಟಿನ್ಯೂಸ್ ಆಗಿ ತಿನ್ನಕಾಯ್ತದ? ಮಾಡಿದ್ದು ಯಾಕೆ ಅಂತ ಹೇಳ್ತೀನಿ ಕೇಳಿ. ಏನಕ್ಕೆ? ಭಕ್ತ ರತ್ನಗಳಿಗೆ ಮಧ್ಯಾಹ್ನ ಮಾಡಿಕೊಟ್ರೆ ತಿಂತಾವೆ ಇದು ಅಂತ. ಗೊತ್ತಾಯ್ತಾ? ಮಧ್ಯಾಹ್ನದ್ದು ಇನ್ನು ರಜಾ ಇರುತ್ತೆ. ನೀವು ಮಾಡೋದಿರ್ಲಿ, ಹಿಂಗೆಲ್ಲ ಅಂದ್ಬಿಟ್ಟು ಹೊಂಟೋಗ್ಬಿಟ್ರೆ ಹೆಂಗೆ ಯಾರು ಎತ್ತಿಕ್ತಾರೆ? ಆಯಿತು, ಬಂದೆಲ್ಲ ಎತ್ತಿಟ್ಬಿಡಿ. ಸೊ ಪ್ರತಿ ದಿವಸ ಇದೇ ಥರನೇ ನಮ್ಮ ಮನೇಲಿ ಅಡುಗೆ ನಡೀತಲೇ ಇರುತ್ತೆ. ಏಕೆ ಅಂತಂದರೆ ನನಗೆ ಆಲ್ರೆಡಿ ನಾನು ಹೇಳ್ದಾಗೆ ನನಗೆ ಕುಕ್ಕಿಂಗ್ ಅಂದರೆ ಸ್ವಲ್ಪ ಇಷ್ಟ. ಸೊ ವೆರೈಟೀಸ್ ಮಾಡೋದು ನನಗೆ ಅದು ಒಂದು ಅಭ್ಯಾಸ. ಸೊ ವಿಡಿಯೋ ಮಾಡ್ತೀನಿ, ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿ ಏನು ನಾನು ಸ್ಪೆಷಲ್ಲಾಗಿ ಎಲ್ಲ ಏನೂ ಮಾಡೋದಿಲ್ಲ. ಸೊ ನಾನು ರೆಗ್ಯುಲರಾಗಿ ಯಾವ ರೀತಿ ಮಾಡ್ತಿರ್ತೀನೋ ಅದನ್ನು ನಾನು ಜಸ್ಟ್ ಒಂದು ವಿಡಿಯೋ ಮಾಡ್ಕೊಳ್ಳೋದು ಅಷ್ಟು ಬಿಟ್ಟರೆ ನಾನು ವಿಡಿಯೋ ಯೂಟ್ಯೂಬ್ಗೆ ಅಂತಲೇ ಮಾಡಬೇಕು ಅಂತ ಯಾವತ್ತೂ ನಾನು ಮಾಡೇ ಇಲ್ಲ. ಸೊ ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆನೂ ನಮ್ಮ ಮನೇಲಿ ಇದೇ ಥರನೇ ನಮ್ಮ ಮನೇಲಿ ಈ ಒಂದು ಕುಕ್ಕಿಂಗ್ದಾಗಿರ್ಬೋದು, ವೆರೈಟೀಸ್ ಅಡುಗೆ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋದಾಗಿರ್ಬೋದು ಅದು ನಡೀತಿತ್ತು. ಸೊ ಯೂಟ್ಯೂಬ್ ಮಾಡಿದ್ಮೇಲೆ ಅದನ್ನು ಯಾಕೆ ವಿಡಿಯೋ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಒಂದು ಕಡೆ ಸೈಡು ನೋಡಿ ಗಂಜಿನೂ ಸಹ ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊಸ ರಾಗಿ ಆಗಿರೋದ್ರಿಂದ ಸ್ವಲ್ಪ ಅದು
ಗಂಜಿ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅಂತ ಅನಿಸ್ತಿತ್ತು. ಬಟ್ ಓಕೆ, ಪರವಾಗಿಲ್ಲ, ಹೊಸ ರಾಗಿ ಹಸಿಟ್ಟು ಅಲ್ವಾ. ಸೊ ಹಾಗಾಗಿ ಮುದ್ದೆ ಮಾಡಬೇಕಾದ್ರೂ ಅಷ್ಟೇ ಅಷ್ಟು ಚೆನ್ನಾಗಿ ಒಂದು ಹಳೆಯ ರಾಗಿಲಿ ಬರೋವಂಥ ಮುದ್ದೆಗೂ ಹೊಸ ರಾಗಿಲಿ ಬರೋವಂಥ ಮುದ್ದೆಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಬಿಸಿಲಿದೆಯಲ್ಲ, ಸೊ ಹಾಗಾಗಿ ಬಿಸಿಲಿಗೆ ಸ್ವಲ್ಪ ರಾಗಿ ಎಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಮಿಲ್ ಮಾಡಿಸಿದಾಗ ಸ್ವಲ್ಪ ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಲ್ ಮಾಡಿಸ್ಬೇಕು. ಸೊ ಇರಲಿಲ್ಲ ಅಂತ ಹೇಳಿಬಿಟ್ಟು ಅರ್ಜೆಂಟಲ್ಲಿ ಹೊಸ ರಾಗಿನೇ ಹೋಗಿ ಹಾಕಿಸ್ಕೊಂಡು ಬಂದುಬಿಟ್ಟಿದ್ರು ಹಸ್ಬೆಂಡು. ಹಾಗಾಗಿ ಅದರೊಳಗೆ ಮಾಡಿದ್ದು ಅಷ್ಟು ಗಂಜಿ ಎಲ್ಲ ಮಾಡೋದಕ್ಕೆ ಅಷ್ಟು ಪರ್ಫೆಕ್ಟಾಗಿರಲಿಲ್ಲ ಹಿಟ್ಟು. ಇವಾಗ ಸಮ್ಮರು ಇರೋದ್ರಿಂದ ತುಂಬಾ ಬಿಸಿಲಿದೆ. ಎಷ್ಟು ನೀರು ಕುಡಿದ್ರೂ ಬಾಡಿಗೆ ಸಾಕಾಗೋದಿಲ್ಲ. ಸೊ ಡಿಹೈಡ್ರೇಷನ್ನು ಆ ಥರ ಎಲ್ಲ ಆಗ್ತಿರುತ್ತೆ. ಹಾಗಾಗಿ ತಂಪಾಗಿರೋದಂಥ ಐಟಮ್ಸು ಈ ಮಜ್ಜಿಗೆ ಆಗಿರ್ಬೋದು, ಈ ಥರ ರಾಗಿ ಗಂಜಿ ಆಗಿರ್ಬೋದು, ಅಕ್ಕಿ ಗಂಜಿ ಆಗಿರ್ಬೋದು, ಈ ಥರ ಆದಷ್ಟು ತಿನ್ನೋದ್ರಿಂದ ಮತ್ತು ಕುಡಿಯೋದ್ರಿಂದ ಬಾಡಿ ಒಂದು ಟೆಂಪ್ರೇಚರ್ನ ಮೇಂಟೈನ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಡಿಹೈಡ್ರೇಷನ್ ಆಗಿ ಕೆಮ್ಮು ಬರೋದಾಗಿರ್ಬೋದು, ಜ್ವರ, ಕಾಫು ಈ ಥರ ಎಲ್ಲ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಆದಷ್ಟು ಬಾಡಿ ಕೂಲಾಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಲವೊಂದು ಟೈಮು ಈ ಥರ ಊಟದಲ್ಲೂ ಸಹ ನಾವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಊಟ ಎಲ್ಲ ಆದಮೇಲೆ ನನ್ನ ಒಂದು ಲಾಸ್ಟ್ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಕೆಲಸದ ಆಂಟಿ ಬರದಲ್ಲೇ ಇರೋದ್ರಿಂದ ನೈಟ್ ಹೊತ್ತೆ ನನ್ನ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ನನಗೂ ಸಹ ಕೆಲಸ ನೆಕ್ಸ್ಟ್ ಡೇಗೆ ಜಾಸ್ತಿ ಇರಬಾರ್ದಲ್ಲ. ಹಾಗಾಗಿ ಸ್ವಲ್ಪ ಆದಷ್ಟು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದೇ ಜಾಸ್ತಿ ಮೇನ್ ಇಂಪಾರ್ಟೆಂಟು. ಮಾರ್ನಿಂಗು ಬಂದಿದ್ದ ತಕ್ಷಣ ಕಿಚನ್ ನೋಡಿದ ತಕ್ಷಣ ನಮಗೆ ಖುಷಿ ಆಗಬೇಕು. ಪಾತ್ರೆ ಎಲ್ಲ ನೋಡಿ ನನಗೆ ಒಂಥರ ಬೇಜಾರಾಗಬಾರ್ದು. ಬೇಜಾರಾದರೆ ನನಗೆ ಅದು ಇಂಟ್ರೆಸ್ಟೇ ಇರೋದಿಲ್ಲ ಅಡುಗೆ ಮಾಡೋದಕ್ಕಾಗಲಿ, ಒಂದು ಏನು ಮಾಡೋದಕ್ಕಾಗಲಿ. ಸೊ ಈ ಥರ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ಹೊಸಬ್ರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.